Hello, good morning. So, welcome back to ಸಂಧ್ಯಾ ನಿತಿನ್ ವ್ಲಾಗ್ಸ್. ಇವತ್ತು ನಾವು ನನ್ನ ಫೇವ್ರೆಟ್ ಪ್ಲೇಸ್ ಮಿರಾಕಲ್ ಗಾರ್ಡನ್ಗೆ ಹೋಗ್ತಿದ್ದೀವಿ. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ಮ್ಯಾಚಿಂಗ್ ಡ್ರೆಸ್ ಫಾಲೋ ಆದ್ಮೇಲೆ ಅಪ್ಡೇಟ್ ಮಾಡ್ತೇವೆ ಅಲ್ಲಿ ಏನೆಲ್ಲ ಇದೆ ಅಂತೇಳಿ. ಮಿರಾಕಲ್ ಗಾರ್ಡನ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ಊರಲ್ಲಿ ಇವರು ಎಂಗೇಜ್ಮೆಂಟ್ ಆಯ್ತಲ್ಲ, ಅವಾಗ ಸ್ಟಾರ್ಟ್ ಮಾಡಿದ್ದೀನಿ. ದುಬೈಯಲ್ಲಿ ಮಿರಾಕಲ್ ಪ್ಲೇಸ್ ಹೆಸರು ಗೊತ್ತಿರಲಿಲ್ಲ ನನಗೆ, ಬಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಈ ಥರ ಎಲ್ಲ ಇರುತ್ತಲ್ಲ, ಸೊ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ. ಇವರ ಕಸಿನ್ ಬ್ರದರ್ ಕೂಡ ಬಂದಿದ್ದ, ಸೊ ಅವನ್ನ ಹೋಗ್ತಾ ಪಿಕ್ ಮಾಡಿಕೊಂಡು ಟೀ ಎಲ್ಲ ತಗೊಂಡು ಕುಡಿತಾ ಹೋದ್ವಿ. ಇವ್ರು ನೋಡಿ, ಇದೊಂದು ಕಾರ್ ಚೆನ್ನಾಗಿದೆ ಅಂತ ಹೇಳಿ ಇದ್ರ ಜೊತೆ ಫೋಟೋ ತಗೋತಿದ್ದಾರೆ. ಸೊ ನಾವು ಹೋಗಬೇಕಾಗಿರೋ ಪ್ಲೇಸ್ ಅದಕ್ಕೆ ಅನ್ನಿಸ್ತಿದೆಯಲ್ಲ, ರೀಚ್ ಆದ್ವಿ. ಇವಾಗ ಹೋಗ್ತೀವಿ ಅಲ್ಲಿ. ಎಂಟ್ರೆನ್ಸ್ ನೋಡಿಬಿಟ್ಟು ನನ್ನ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯಿತು. ಹೊರಗಡೆಯಿಂದ ನೋಡಬೇಕಾದ್ರೆ ನನಗೆ ಎಲ್ಲಿ ನೋಡಿದ್ರು ಫ್ಲವರ್ಸ್ ಕಾಣಿಸ್ತಾ ಇತ್ತು. ನಾವು ಟ್ರಾವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಹತ್ರನೇ ಟಿಕೆಟ್ ಬುಕ್ಕಿಂಗ್ ಮಾಡಿದ್ವಿ. ಇಲ್ಲಿ ಬಂದು ಟಿಕೆಟ್ ಬುಕ್ ಮಾಡ್ಬೋದು. ಇದು ಬಂದುಬಿಟ್ಟು ಟಿಕೆಟ್ ಕೌಂಟರ್. ಸುತ್ತ ನೋಡಿದ್ರು ಫುಲ್ ಫ್ಲವರ್ಸ್ ಡಿಸೈನ್ಸ್ ಎಲ್ಲ ಮಾಡಿದ್ರು. ಒಂದೊಂದು ನೋಡೋಕ್ಕೇ ತುಂಬ ಚೆನ್ನಾಗಿತ್ತು. ನನಗಂತೂ ಫುಲ್ ಖುಷಿಯಾಗಿಬಿಟ್ಟು ನೋಡಿಬಿಟ್ಟು. ಇದು ನೋಡ್ಬೋದು ನೀವಿಲ್ಲಿ. ಅಲ್ಲಲ್ಲಿ ಫುಡ್ ಸ್ಟಾಲ್ ಕೂಡ ಮಾಡಿದರು ಆ್ಯಂಡ್ ಅದನ್ನು ಕೂತ್ಕೊಂಡು ತಿನ್ನೋಕ್ಕೆಲ್ಲ ಚೆನ್ನಾಗಿರೋ ಸೆಟಪ್ ಎಲ್ಲ ಮಾಡಿಟ್ಟಿದ್ರು. ನಾವು ಹೋದ ದಿವಸ ಅಷ್ಟೊಂದು ಜನ ಏನು ಇರಲಿಲ್ಲ, ಸೊ ನಮಗೆ ಚೆನ್ನಾಗಿ ಎಂಜಾಯ್ ಮಾಡೋಕ್ಕೆ ಟೈಮ್ ಸಿಕ್ತು. ಇದು ನೋಡ್ಬೋದು, ಫುಲ್ ಅಂಬ್ರೆಲಾದಿಂದ ಮಾಡಿರೋದು. ಇದು ತುಂಬ ಚೆನ್ನಾಗಿತ್ತು. ಇವರನ್ನು ನೋಡಿ ಇಲ್ಲಿ, ಮದುವೆ ಆದಮೇಲೆ ಗಂಡಸರ ಪಾಡು. ಇದು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಸ್ಪಾಟ್ ಆಗಿತ್ತು. ಸೊ ನಾವು ಕೂಡ ಇಲ್ಲಿ ತುಂಬ ಫೋಟೋಸ್ ಎಲ್ಲ ತೊಗೊಂಡ್ವಿ, ವೀಡಿಯೋಸ್ ಎಲ್ಲ ಮಾಡಿದ್ವಿ. ಇಲ್ಲಿ ಅವರೇ ಫೋಟೋಸ್ ಎಲ್ಲ ತಗೋತಾರೆ. ಅವ್ರು ಕ್ಲಿಕ್ ಮಾಡಿಬಿಟ್ಟು ಅಲ್ಲೇ ಫೋಟೋ ಎಲ್ಲ ಆವಾಗಲೇ ಕೊಡ್ತಾರೆ ನಮಗೆ. ಅದಕ್ಕೆ ಮೇ ಬಿ 50 ಏನೋ ಚಾರ್ಜಸ್ ತಗೋತಾರೆ. ಕಪಲ್ ಫೋಟೋಸ್ ಮಾತ್ರ ತಗೊಳ್ಳೋದು, ಸಿಂಗಲ್ ಫೋಟೋಸ್ ಆದರೆ ಇಷ್ಟು ಅಂತ ಚಾರ್ಜಸ್ ಇರುತ್ತೆ. ಇವರಿಬ್ಬರನ್ನು ನೋಡಿ, ಇವರು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಇಬ್ಬರು ಅಣ್ಣ ತಮ್ಮ ಸೇರಿಬಿಟ್ಟು. ಎರಡೂ ಸೈಡಲ್ಲಿ ಕೂಡ ವೆರೈಟಿ ಫುಲ್ ಡಿಸೈನ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಈ ಫ್ಲವರ್ಸಲ್ಲೆಲ್ಲ ಬರ್ಡ್ಸು, ಟೆಡಿ ಬೇರು ಅಂಥೇಳಿ ತುಂಬ ವೆರೈಟೀಸ್ ಇತ್ತು. ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅಂತಲೇ ಆಗ್ತಿರ್ಲಿಲ್ಲ ನಮಗೆ. ಸುಸ್ತಾಯಿತು ನಡೆದು ಹಾಗೆ ಐಸ್ ಕ್ರೀಮ್ ತೊಗೊಂಡ್ವಿ. ಫ್ಲೈಟ್ ಕೂಡ ಫ್ಲವರಲ್ಲಿ ಮಾಡಿದ್ದಾರೆ. ಆಸಮ್. ಅಲ್ಲಿ ನೋಡಿ ಆ ಪೆಂಗ್ವಿನ್. ನಾನು ಅದ್ರ ಮೇಲೆ ಕೂರಿಸುವ ಪೆಂಗ್ವಿನ್ ಮೇಲೆ. ನಂಗೆ ಟೆಡಿ ಬೇರ್ ಬೇಕಿತ್ತಲ್ಲ, ಇಷ್ಟು ಕ್ಯೂಟ್ ಟೆಡಿ ಬೇರ್ ಅಂತ ನಿನ್ನ ಪಕ್ಕದಲ್ಲಿ ಒಂದಿದೆ ಅಲ್ಲ ಟೆಡಿ ಬೇರ್. ನೀವು ಟೆಡಿ ಬೇರ್ ಅಲ್ಲ, ನೀವು ಗುಂಡ. ಇದಾವಾಗಲೇ ಹೇಳಿದ್ನಲ್ಲ, ಫೋಟೋಸ್ ಕಲೆಕ್ಟ್ ಮಾಡಿರೋದನ್ನು ತೊಗೊಳಕ್ಕೆ ಬಂದ್ವಿ ನಾವಿಲ್ಲಿ. ಕೆಲವೊಂದು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಹೋದ್ವಿ. ಇಲ್ಲಿಂದ ಹೊರಟ್ವಿ ನಾವಿವಾಗ. ಈ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.